ಹೆಣ್ಣು ಸಂಸಾರದ ಕಣ್ಣು, ಅವಳಿಗೆ ಅವಳೇ ಸಾಟಿ. ಜನನಿ ಜನ್ಮಶ್ಚ ಸ್ವರ್ಗಾದಪಿ ಗರಿಯಿಸಿ. ಹೆಣ್ಣು ಮಗಳು ಜೀವನದಲ್ಲಿ ಏನೆಲ್ಲವನ್ನ ಸಾಧನೆ ಮಾಡ್ತಾಳೋ ಎಲ್ಲವನ್ನ ಸಾಧ್ಯವಾಗಿಸಿಕೊಂಡವರು ಶ್ರೀಮತಿ ಸುನೀತಾ ಐಹೊಳೆ ಎಂಬ ಅಸಾಮಾನ್ಯ ಮಹಿಳೆ. 20 ವರ್ಷಗಳ ಹಿಂದೆ ಚಿಕ್ಕೋಡಿ ತಾಲೂಕಿನ ಏಕ್ಬಂಬ ಗ್ರಾಮದಿಂದ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ನೇತೃತ್ವದಲ್ಲಿ ಮಹಿಳಾ ಸಂಘಗಳ ಮೂಲಕ ಸಹಕಾರಿ ರಂಗ ಪ್ರವೇಶ ಮಾಡಿದ ಇವರು 7 ವರ್ಷಗಳ ಕಾಲ ನಿರಂತರ ಸೇವೆ ಮಾಡಿ ನಂತರ ಅಥಣಿಗೆ ಬಂದು ಸ್ವಂತ ಉದ್ಯೋಗದ ಜತೆಗೆ ಧರ್ಮಸ್ಥಳ ಸಂಘದಲ್ಲಿ ಸೇವಾ ಪ್ರತಿನಿಧಿಯಾಗಿ ಸೇವೆ ಪ್ರಾರಂಭಿಸಿದರು. ಆಗಲೇ ಹೆಣ್ಣು ಮಕ್ಕಳ ಕಷ್ಟಗಳಿಗೆ ಧ್ವನಿಯಾಗಿ ಸದಾ ಸ್ಪಂದಿಸುವ ಕೆಲಸ ಪ್ರಾರಂಭಿಸಿದರು. ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲರಾಗಬೇಕು ಎಂಬಂಥ ನಿಟ್ಟಿನಲ್ಲಿ ಅವರಿಗಾಗಿ ಬಟ್ಟೆ ತಯಾರಿಸುವಂಥ ಗಾರ್ಮೆಂಟ್ಸ್ ಉದ್ಯೋಗ ಘಟಕ ಸ್ಥಾಪಿಸಿದರು. ಸುಮಾರು 30 ಮಹಿಳೆಯರಿಗೆ ಉದ್ಯೋಗ ನೀಡಿದರು. ಜತೆಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಮಹಿಳೆಯರಿಗೆ ದೊರಕಿಸಿಕೊಡಬೇಕು ಎಂಬುದಕ್ಕಾಗಿ ಹೋರಾಟ ಪ್ರತಿಭಟನೆ ಮಾಡಿದಂಥ ಮನೋಭಾವ ಬೆಳೆದಿತ್ತು ಅವರಿಗೆ ಆಗಲೇ. ಇದನ್ನೆಲ್ಲ ಕಂಡ ಸಮಾಜದ ಜನತೆ 2018ರಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಅಥಣಿ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಜವಾಬ್ದಾರಿ ಹೆಚ್ಚಿಸಿತು. ಅವರ ನಿಷ್ಕಾಮ ಭಾವನೆಯಿಂದ ಹಸಿದವರಿಗೆ ಅನ್ನ, ಬಾಯಾರಿದವರಿಗೆ ನೀರನ್ನ ನೀಡುವುದು ಸಾತ್ವಿಕ ದಾನವೆನಿಸುತ್ತದೆ. ಆ ನಿಟ್ಟಿನಲ್ಲಿ ಮಾಡಬೇಕಾದರೆ ರಾಜಕೀಯ ಅನಿವಾರ್ಯ. ಇಂದಿನ ರಾಜಕಾರಣದಲ್ಲಿ ಆತ್ಮವಿಶ್ವಾಸ ಹೊಂದಿರಬೇಕು. ಒಳ್ಳೆಯ ನಾಯಕರುಗಳ ಮಾರ್ಗದರ್ಶನ, ಅವರ ನಂಬಿಕೆ ಉಳಿಸಿಕೊಂಡು ಬೇರೆಯವರ ಬಗ್ಗೆ ತಾತ್ಸಾರ ಭಾವ ತೋರದೆ ಎಲ್ಲರನ್ನೂ ಅರ್ಥೈಸಿಕೊಳ್ಳುವ ಮನೋಭಾವ ಇದ್ದುದರಿಂದಲೇ ಅವರು ಇಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ. ರಾಜಕಾರಣದಲ್ಲಿ ತಾಳ್ಮೆ ಇದ್ದರೆ ಸಮಯ ಕೂಡ ಸಹಾಯ ಮಾಡುತ್ತೆ. ತಾಳ್ಮೆ ಇಲ್ಲದಿದ್ದರೆ ಸಮಯ ಕೂಡ ಸಂಕಷ್ಟಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ. ಹೆಣ್ಣು ಮಕ್ಕಳಲ್ಲಿ ಇರುವ ಸಣ್ಣತನಗಳನ್ನು ಬಿಟ್ಟು ಏನಾದರೂ ಸಾಧಿಸುವ ಛಲ ಹೊಂದಿರುವುದು ಹೆಣ್ಣು ಮಕ್ಕಳಿಗೆ ಅವಶ್ಯಕತೆ ಎಂಬ ನಿಲುವು ಇವರದ್ದು. ಸಂಘಟನೆಯ ಶಕ್ತಿ ಅರಿತಿದ್ದ ಇವರನ್ನ ಕಾಂಗ್ರೆಸ್ ಪಕ್ಷ ಗುರುತಿಸಿ 2018ರ ಚುನಾವಣೆಯಲ್ಲಿ ಇವರ ಶ್ರಮ ಕಾಂಗ್ರೆಸ್ ಬಹುವರ್ಷಗಳ ನಂತರ ಜಯ ಸಾಧಿಸಲು ಸಾಧ್ಯವಾಯಿತು. ನಂತರ ರಾಜಕೀಯವಾಗಿ ಬೆಳವಣಿಗೆಗೆ ಕಾರಣ ಮುಂದೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಕಾರಿಣಿ ಸದಸ್ಯರೆಂದು ನೇಮಕಗೊಂಡರು. ಕೆಪಿಸಿಸಿ ಮಾಸ್ಟರ್ ಟ್ರೇನರ್ ಆಗಿ ರಾಜ್ಯ ತುಂಬ ತರಬೇತಿ ನೀಡುತ್ತಿದ್ದರು. ಕೆಪಿಸಿಸಿ ಕೋಆರ್ಡಿನೇಟರ್ ಆಗಿ ಪಕ್ಷ ಕೊಟ್ಟ ಎಲ್ಲ ಚುನಾವಣೆಗಳಲ್ಲಿ ಸಮರ್ಥವಾಗಿ ಆಯಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಕಾರಣೀಕರ್ತರಾದರು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ ಪಕ್ಷದ ಮುಖಂಡರು ವಿವಿಧ ಹೊರ ರಾಜ್ಯಗಳ ಚುನಾವಣೆಗೆ ಎಐಸಿಸಿ ವೀಕ್ಷಕರಾಗಿ ಕಳುಹಿಸಲ್ಪಟ್ಟಿದ್ರು. ಎಂದಿಗೂ ಯಾವ ಹುದ್ದೆಗೂ ಆಸೆಪಟ್ಟವರಲ್ಲ. ಪ್ರಶಸ್ತಿಗಳು ಇವರ ಸಾಧನೆಯನ್ನ ಗುರುತಿಸಿ ಹುಡುಕಿಕೊಂಡು ಬಂದವು. ಸದ್ಯ ಎಐಸಿಸಿ ವೀಕ್ಷಕರಾಗಿ ಕೆಪಿಸಿಸಿ ರಾಜ್ಯ ಸಂಚಾಲಕರಾಗಿ ಕಲಬುರಗಿ ಜಿಲ್ಲೆಯ ಪ್ರಚಾರ ಸಮಿತಿ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಟ್ಟಾರೆ ಪ್ರೋತ್ಸಾಹ ಮತ್ತು ಮೆಚ್ಚುಗೆಯ ಮಾತುಗಳಿಗೆ ಒಬ್ಬ ಸಾಮಾನ್ಯ ಮಹಿಳೆಯನ್ನ ಅಸಾಮಾನ್ಯರಾಗಿ ಬೆಳೆಸುವ ತಾಕತ್ತಿದೆ. ತಾಯಿ ಹೃದಯದ ಮಿಗಿಲಾದ ಸ್ವರ್ಗವೇ ಇಲ್ಲ ಎಂಬುದನ್ನು ಸಂಸ್ಕೃತಿಯೇ ಹೇಳುತ್ತದೆ. ಹೆಣ್ಣನ್ನು ಭೂಮಿ, ಜಲ, ಪ್ರಕೃತಿ ಹೀಗೆ ಹಲವಾರು ರೂಪದಲ್ಲಿ ಆರಾಧಿಸಲಾಗುತ್ತೆ. ಇವರಿಗೆ ನಮ್ಮ ಕಡೆಯಿಂದ ಒಂದು ಸಲಾಂ.